ಈ ರೀತಿ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಅದನ್ನೇ ದೊಡ್ಡ ದೊಡ್ಡ ಕಾಂಟ್ರವರ್ಸಿ ಮಾಡ್ತಾ ಇದ್ರೆ ಪಕ್ಕದಲ್ಲಿರೋ ಬೇರೆ ಇಂಡಸ್ಟ್ರಿಯವರು ಅದು ಏನಂತ ಮಾತಾಡ್ಕೊತಾರಂತ ನನಗಂತೂ ಗೊತ್ತಾಗ್ತಿಲ್ಲ. ಸೊ ಈ ನಡುವೆ ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ ಸಾಕಷ್ಟು ಕಾಂಟ್ರವರ್ಸೀಸ್ ನಡೀತಾ ಇದ್ದಾವೆ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ದರ್ಶನ್ ಸರ್ ಅವ್ರದ್ದು. ಸೊ ಅದ್ರ ಮಧ್ಯದಲ್ಲಿ ಇವಾಗ ರಕ್ಷಿತ್ ಶೆಟ್ಟಿ ಅವ್ರ ಮೇಲೆ ಸಹ ಒಂದು FIR ಫೈಲ್ ಮಾಡಿದ್ದಾರೆ MRT ಮ್ಯೂಸಿಕ್ ಕಂಪ್ನಿಯವರು. ಸಾಕಷ್ಟು ಜನ ಇದ್ರ ಬಗ್ಗೆ ಪ್ರಶ್ನೆ ಮಾಡ್ತಿದ್ದಾರೆ, ಅಂದರೆ ಕೇಳ್ತಿದ್ದಾರೆ, ಏನಾಯಿತು ಬ್ರೋ ಏನಾಯಿತು ಹೇಳಿ, ಇದ್ರ ಬಗ್ಗೆ ನಮಗೆ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಿಮ್ಮ ಮುಂದೆ ಹಿಡ್ತಾ ಹೋಗ್ತೀನಿ. ಹೆಲೋ ಎವ್ರಿವನ್, ನಾನು ಗಜೇಂದ್ರ ಫ್ರಮ್ ಕರುನಾಡು. ಲೆಟ್ಸ್ ಗೆಟ್ ಇಟ್ ಟು ದ ವಿಡಿಯೋ. ಸೊ ವಿಷಯಕ್ಕೆ ಬಂದರೆ ರಕ್ಷಿತ್ ಶೆಟ್ಟಿ ಅವರ ಪರಂ ವಾ ಸ್ಟುಡಿಯೋಸಿಂದ ಬ್ಯಾಚುಲರ್ ಪಾರ್ಟಿ ಅಂತ ಸಿನಿಮಾ ಒಂದು ಬಂತು. 2024 ಜನವರಿ 26ನೇ ತಾರೀಕು ಈ ಸಿನಿಮಾನ ರಿಲೀಸ್ ಮಾಡಿದ್ರು. ಈ ಸಿನಿಮಾನ ಡೈರೆಕ್ಷನ್ ಮಾಡಿದ್ದು ಬಂದ್ಬಿಟ್ಟು ಅಭಿಜಿತ್ ಮಹೇಶ್ ಅವರು. ಸೊ ಈ ಸಿನಿಮಾದ ಬಾಕ್ಸ್ ಆಫೀಸ್ ಕಲೆಕ್ಷನ್ ವಿಷಯಕ್ಕೆ ಬಂದರೆ 1.58 crores ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿದೆ ಅಂತ ಕೆಲವೊಂದು ವೆಬ್ಸೈಟ್ಸ್ ಮುಖಾಂತರ ನಾವು ತಿಳ್ಕೊಬೋದು. ಸೊ ಈ ಬ್ಯಾಚುಲರ್ ಪಾರ್ಟಿಯಲ್ಲಿ 2 ಸಾಂಗ್ಸ್ನ ಯೂಸ್ ಮಾಡ್ಕೊಂಡಿದ್ದಾರೆ. ಆ 2 ಸಾಂಗ್ಸ್ ಬಂದ್ಬಿಟ್ಟು MRT ಮ್ಯೂಸಿಕ್ ಕಂಪ್ನಿಯವ್ರ ಹತ್ರನೇ ರೈಟ್ಸ್ ಇದೆ. ಸೊ ಆ ರೈಟ್ಸ್ನ ರಕ್ಷಿತ್ ಶೆಟ್ಟಿ ಅವರು ಈಗ ಅವರು ರಿಲೀಸ್ ಮಾಡಿರೋ ಒಂದು ಪೋಸ್ಟರಲ್ಲಿ ಅವರು ಹೇಳಿದ್ದಾರೆ, ನಾವು ಈ ಸಿನಿಮಾದಲ್ಲಿ ಯೂಸ್ ಮಾಡಬೇಕಂದ್ರೆ ನಾವು ಅವ್ರ ಹತ್ರ ಹೋಗಿ ಕೇಳಿದ್ವಿ. ಅಂದರೆ MRT ಮ್ಯೂಸಿಕ್ ಕಂಪ್ನಿರ ಯಾರು ಅವರು ಕಂಪ್ನಿಯವರು ಇರ್ತಾರೆ, ಸೊ ಅವ್ರ ಹತ್ರ ಹೋಗಿ ನಾವು ಕೇಳಿದ್ವಿ ರೈಟ್ಸ್ನ. ಬಟ್ ಅಮೌಂಟ್ ಏನಿದೆ ನಮ್ಮ ಬಜೆಟ್ಗಿಂತನೂ ಮೀರಿ ಇತ್ತು. ಸೊ ಅದಕ್ಕೋಸ್ಕರನೇ ನಾವು ಮತ್ತೆ ಅವ್ರನ್ನ ಕೇಳೋದಕ್ಕೆ ಆಗಲಿಲ್ಲ. ಯೂಸ್ ಮಾಡಿದ್ದೀವಿ, ಆದರೆ ನಾವು ಯಾವ ಸಿಚುವೇಷನಲ್ಲಿ ಏನಕ್ಕೋಸ್ಕರ ಯೂಸ್ ಮಾಡ್ಕೊಂಡಿದ್ದೀವಿ ಅನ್ನೋದ್ರ ಬಗ್ಗೆ ಅವರು ಮೆನ್ಷನ್ ಮಾಡಿದ್ದಾರೆ. ಸೊ ಅದನ್ನು ಹೇಳಬೇಕು ಅಂದರೆ, ಸೊ ಫಸ್ಟ್ ಸಾಂಗ್ ಬಂದ್ಬಿಟ್ಟು ನ್ಯಾಯ ಎಲ್ಲಿದೆ ಅನ್ನುವ ಮೂವಿಯಿಂದ ಎಲ್ಲಿದೆಯೋ ನ್ಯಾಯ ಅಂತ ಒಂದು ಮ್ಯೂಸಿಕ್ನ ಯೂಸ್ ಮಾಡ್ಕೊಂಡಿದ್ದಾರೆ. ಅದು ಸಹ ಒಂದು ಮನೆಯಲ್ಲಿ TV ಇರುತ್ತೆ, ಆ TVಯಲ್ಲಿ ಪ್ಲೇ ಆಗ್ತಿರೋ ಒಂದು ಮ್ಯೂಸಿಕ್ ಅದು. ಸೊ ಇನ್ನು ಸೆಕೆಂಡ್ ಸಾಂಗ್ ಬಂದ್ಬಿಟ್ಟು ಗಾಳಿ ಮಾತು ಸಿನಿಮಾದಿಂದ ಒಮ್ಮೆ ನಿನ್ನನ್ನು ಕಣ್ತುಂಬ ಅಪ್ಪಿಕೋ ಅನ್ನೋ ಒಂದು ಸಾಂಗ್ನ ಆ ಸಮಯದಲ್ಲಿ ಯೂಸ್ ಮಾಡಿರ್ತಾರೆ. ಸೊ ಈ 2 ಸಾಂಗ್ಸ್ನ ನಾವು ನೋಡೋದಾದರೆ ಕಂಪ್ಲೀಟ್ ಸಾಂಗ್ಸ್ನೇ ಯೂಸ್ ಮಾಡೋದು ಸಾಕಷ್ಟು ಸಿನಿಮಾಗಳಿದ್ದಾವೆ, ಆಯಿತಾ. ಸೊ ರೈಟ್ಸ್ ಪಡ್ಕೊಂಡಿರ್ತಾರೆ, ಹೌದು ಒಪ್ಕೊಳ್ಳೋಣ. ಬಟ್ ಕೆಲವೊಂದು ಸಾಂಗ್ಸ್ ಬಂದ್ಬಿಟ್ಟು ಲಿರಿಕ್ಸ್ ಮಾತ್ರನೇ ಮಾಡಿರ್ತಾರೆ. ಸೊ ಇದರಲ್ಲಿ ಅಷ್ಟೇ ಒಂದು ಸಣ್ಣ ಪೋರ್ಷನ್ ಬಂದ್ಬಿಟ್ಟು TVಯಲ್ಲಿ ಪ್ಲೇ ಆಗ್ತಾ ಇರುತ್ತೆ, ಇನ್ನೊಂದು ಸಣ್ಣ ಪೋರ್ಷನ್ ಬಂದ್ಬಿಟ್ಟು ಅದು ಸ್ಕೂಲಲ್ಲಿ ಒಂದು ಹುಡುಗಿ ಅವರ ಸ್ಟೂಡೆಂಟ್ಸ್ ಮುಂದೆ ಸಿಂಗ್ ಮಾಡ್ತಾ ಇರ್ತಾಳೆ. ಸೊ ಈ 2 ವಿಷಯಕ್ಕೋಸ್ಕರನೇ ಈಗ ಸದ್ಯಕ್ಕೆ MRT ಮ್ಯೂಸಿಕ್ ಕಂಪ್ನಿಯವರು ಬಂದ್ಬಿಟ್ಟು ರಕ್ಷಿತ್ ಶೆಟ್ಟಿ ಅವರ ಮೇಲೆ FIRನ ಫೈಲ್ ಮಾಡಿದ್ದಾರೆ. ಸೊ ಸದ್ಯಕ್ಕೆ ರಕ್ಷಿತ್ ಶೆಟ್ಟಿ ಅವರು ಉಳಿದವರ ಕಂಡಂತೆ ಸಿನಿಮಾದ ಶೂಟಿಂಗಲ್ಲಿ ಬ್ಯುಸಿ ಇರೋ ಕಾರಣದಿಂದ ಸದ್ಯಕ್ಕೆ ಬಂದ್ಬಿಟ್ಟು ಅವರು ಅವೈಲೇಬಲ್ ಇಲ್ಲ. ಅವರ ಮ್ಯಾನೇಜರ್ ಕಡೆಯಿಂದಗೆ ಬಂದ್ಬಿಟ್ಟು ಪೊಲೀಸ್ ಸ್ಟೇಷನಿಂದ ಒಂದು ನೋಟಿಸ್ನ ಕಳಿಸ್ಕೊಟ್ಟಿದ್ದಾರೆ. ಅತಿ ಶೀಘ್ರದಲ್ಲೇ ಇದಕ್ಕೆ ರಿಯಾಕ್ಟ್ ಮಾಡ್ತಾರೆ ಅನ್ನೋ ಮಾಹಿತಿ ಕೂಡ ಬರ್ತಾ ಇದೆ. ಸೊ ಸದ್ಯಕ್ಕೆ ರಕ್ಷಿತ್ ಶೆಟ್ಟಿ ಅವರು ಇದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ಪರಂ ವಾ ಸ್ಟುಡಿಯೋಸ್ ಕಡೆಯಿಂದ ಒಂದು ಪೋಸ್ಟರ್ನ ಸಹ ಹಾಕಿದ್ದಾರೆ. ಸೊ ಪೋಸ್ಟರ್ ನಿಮಗೆ ಹೇಳಿದೆ, ಸೊ ಅದರಲ್ಲೂ ಸಹ ಇದೇ ಮೆನ್ಷನ್ ಮಾಡಿರೋದು. ಸೊ ಕಾನೂನು ಏನು ಹೇಳುತ್ತೋ ಅದನ್ನು ನಾವು ಕೋರ್ಟಲ್ಲೇ ನಿರ್ಧಾರ ಮಾಡ್ಕೊತೀವಿ ಅಂತ ಅವರು ಮಾಹಿತಿನ ನೀಡಿದ್ದಾರೆ. ಸೊ ನನಗೆ ಪರ್ಸ್ನಲಿ ಈ ವಿಷಯದ ಬಗ್ಗೆ ಮಾತಾಡಬೇಕು ಅಂದರೆ, ಸೊ ಇದೆಲ್ಲ ಒಂದು ದೊಡ್ಡ ಇಶ್ಯೂನೇ ಅಲ್ಲ ಅಂತಲೇ ಅಂದ್ಕೊತೀನಿ. ಸೊ ಕಂಪ್ಲೀಟ್ ಸಾಂಗ್ ಯೂಸ್ ಮಾಡಿಕೊಂಡ್ರೆ ನೀವು ಕ್ಲೈಮ್ ಮಾಡ್ಕೋಬೋದು, ಆದರೆ ಅಲ್ಲಿ ಯೂಸ್ ಮಾಡಿರೋದೇ ಸಣ್ಣ ಪುಟ್ಟ ಮ್ಯೂಸಿಕ್ನ. ಬಟ್ ಅದು ಸಹ ತಪ್ಪಿಲ್ಲ ಅಂತ ನಾನು ಹೇಳ್ತಿಲ್ಲ. ಒಂದು ಸಣ್ಣ ಲಿರಿಕ್ಸ್ ಯೂಸ್ ಮಾಡಿದ್ರು ಸಹ ಆ ರೈಟ್ಸ್ ಕಂಪ್ಲೀಟಾಗಿ ನಾವು ಪಡ್ಕೋಬೇಕಾಗುತ್ತೆ. ಬಟ್ ಇಟ್ಸ್ ಓಕೆ, ಅದನ್ನು ಕೂತು ಮಾತಾಡಿ ಕ್ಲಿಯರ್ ಮಾಡ್ಕೊಂಡಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಅಂತ ನನ್ನ ಅನಿಸಿಕೆ ಅಷ್ಟೇ. ಸೊ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಬರಿಬೋದು. ಆ್ಯಂಡ್ ಇದು ಯಾವ ರೀತಿ ಆಗುತ್ತೆ ಅಂದರೆ ಕೋರ್ಟ್ಗೆ ಹೋಗ್ತಾರೆ, ಕೋರ್ಟಲ್ಲಿ ಬಂದ್ಬಿಟ್ಟು ಏನು ಹೇಳ್ತಾರೆ, ನೀವು ಅವ್ರ ಹತ್ರ ಪರ್ಮಿಷನ್ ತಗೊಂಡ್ರಾ ಇಲ್ವಾ ಅನ್ನೋದ್ರ ಬಗ್ಗೆ ಚರ್ಚೆ ಆಗುತ್ತೆ. ಅದಾದಮೇಲೆ ಇಫ್ ಇನ್ ಕೇಸ್ ಏನಾದರೂ ಇಬ್ಬರೂ ಮಾತುಕತೆಯಿಂದನೇ ಓಕೆ ಅಂದರೆ ಮಾತುಕತೆಯಿಂದನೇ ಮುಗಿಸ್ಕೊಂಡ್ರೆ ವಿಷಯ ಅಲ್ಲೇ ಕ್ಲೋಸ್ ಮಾಡ್ತಾರೆ. ಇಲ್ಲ ಅಂದರೆ ಈ ಪರಂ ವಾ ಸ್ಟುಡಿಯೋಸ್ ಅವರು ಬಂದ್ಬಿಟ್ಟು ಅವ್ರಿಗೆ ಇಷ್ಟು ಅಮೌಂಟ್ ಅಂತ ಕಟ್ಟಬೇಕಾಗುತ್ತೆ. ಎಷ್ಟು ಏನು ಅಂತ ಅದು ಹೇಳೋಕ್ಕೆ ಬರಲ್ಲ. ಬಟ್ ಅವರು ಹೇಳುವ ಅಮೌಂಟ್ನಲ್ಲಿ ಜಡ್ಜ್ ಏನು ಹೇಳ್ತಾರೋ, ಆ ಕೋರ್ಟ್ ಏನು ನಿರ್ಧಾರ ಮಾಡುತ್ತೋ, ಸೊ ಅದ್ರ ಮುಂದೆ ನಾವು ಇವರು ಬಂದ್ಬಿಟ್ಟು ರಕ್ಷಿತ್ ಶೆಟ್ಟಿ ಅವರ ಪರಂ ವಾ ಸ್ಟುಡಿಯೋಸ್ ಅವರು ಬಂದ್ಬಿಟ್ಟು ಅವ್ರಿಗೆ ಅಮೌಂಟ್ ಪೇ ಮಾಡಬೇಕಾಗ ಬರುತ್ತೆ. ಇಫ್ ಇನ್ ಕೇಸ್ ಆಗಿಲ್ಲ ಅಂದರೆ ಕಾನೂನಿದೆ, ಏನೆಲ್ಲ ಆಗ್ಬೋದು ಅನ್ನೋದ್ರ ಬಗ್ಗೆ ರಕ್ಷಿತ್ ಶೆಟ್ಟಿ ಅವರು ಮುಂದೆ ಹೋಗ್ಬೋದು. ಸೊ ಇದಾಗಿತ್ತು ನನ್ನ ಅನಿಸಿಕೆ. ಆ್ಯಂಡ್ ಇದೆಲ್ಲ ಸಣ್ಣ ವಿಷಯ, ಬಟ್ ಕೂತ್ಕೊಂಡು ಮಾತಾಡಿದರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು ನನಗೆ ಅಷ್ಟೇ. ಸೊ ಬಟ್ ಸಣ್ಣ ಪುಟ್ಟ ಮ್ಯೂಸಿಕ್ನ ಯೂಸ್ ಮಾಡಿದ್ರು ಸಹ ಅದು ತಪ್ಪಿಲ್ಲ ಅಂತ ನಾನು ಹೇಳ್ತಿಲ್ಲ. ನೋಡೋಣ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಮುಂದೆ ಬರೋ ದಿನಗಳಲ್ಲಿ ಖಂಡಿತವಾಗ್ಲೂ ಮಾಹಿತಿಗಳನ್ನೋದು ಬರ್ತಾ ಇರುತ್ತೆ. ಸೊ ಇದ್ರ ಬಗ್ಗೆ ಮುಂದಿನ ಅಪ್ಡೇಟ್ ಏನಾದರೂ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಬರೀಬೋದು. ಅದ್ರ ಜೊತೆಗೆ ನಾನು ಯಾವ ಅಪ್ಡೇಟ್ ಬಗ್ಗೆ ಮಾತಾಡಬೇಕು ಅನ್ನೋದನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅದರ ಅಪ್ಡೇಟ್ ಬಗ್ಗೆ ಮಾತಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಲವ್ ಯು ಆಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ.